ತಿಳ್ಕೊಳ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನಾನು ಮುಖ್ಯವಾಗಿ ಒಂದೆರಡು ವಿಚಾರಗಳನ್ನ ಹೇಳ್ತೀನಿ. ಅದು ಏನು ಅಂತ ಹೇಳಿದ್ರೆ, ಈ ಚಾಪ್ಟರ್ ಇಂದ ನಿಮ್ಗೆ 2 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಬರುತ್ತೆ. ಅದು 2 ಮಾರ್ಕ್ಸಿಗೆ ಒಂದೇ ಕ್ವಶನ್ ಬೇಕಾದ್ರೂ ಬರ್ಬೋದು, ಅಥವಾ 1 ಮಾರ್ಕ್ಸಿಗೆ ಮಲ್ಟಿಪಲ್ ಚಾಯ್ಸ್ ಬಂದು 1 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ ಆನ್ಸರ್ ಕೂಡ ಬರ್ಬೋದು. ಸೊ ನಾನು ನೋಡಿದ ಹಾಗೆ 5 ರಿಂದ 6 ವರ್ಷದ ಕ್ವಶನ್ ಪೇಪರ್ ನಾನು ರೆಫರ್ ಮಾಡಿದಾಗೆ ಆ ರೀತಿ ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಹಾಗಾಗಿ ನೀವು ಈ ಚಾಪ್ಟರ್ನ 2 ಮಾರ್ಕ್ಸ್ಗೆ ಎಷ್ಟಿದೆಯೋ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ನೋಡ್ಕೊಳ್ಬೇಕಾಗತ್ತೆ. ಪ್ರತಿ ಪಾಯಿಂಟ್ಸ್ನ ಇದು ನೋಡ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸಿಗೆ ಬರೋದ್ರಿಂದ ಮತ್ತೆ 1 ಮಾರ್ಕ್ಸ್ ಕ್ವಶನ್ಗೂ ಬರ್ಬೋದಾಗಿರೋದ್ರಿಂದ. ಸೊ ಹಾಗಾಗಿ ಕ್ವಶನ್ಸ್ಗಳು ಯಾವ ರೀತಿ ಬರ್ತವೆ ಅಂತ ನಾನು ಲಾಸ್ಟ್ ಅಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಅದ್ರಲ್ಲಿ ಮೊದಲನೇದಾಗಿ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಈಗ ತಿಳ್ಕೊಳ್ತಾ ಹೋಗೋಣ ಟೈಪ್ಸ್ ಆಫ್ ದಿ ಫಾರೆಸ್ಟ್. ನೋಡಿ, ಟೈಪ್ಸ್ ಆಫ್ ದಿ ಫಾರೆಸ್ಟ್ ಅಲ್ಲಿ ನಾವೇನ್ ಮಾಡಬೇಕು, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಫಾರೆಸ್ಟ್ ಕಂಪ್ಲೀಟ್ ತಿಳ್ಕೊಳ್ಬೇಕಾಗತ್ತೆ. ಕ್ವಶನ್ ಕೇಳೋಂಥದ್ದು ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಫಾರೆಸ್ಟ್ ಮೇಲೆ. ಸಮ್ಟೈಮ್ಸ್ ಹೆಂಗ್ ಕ್ವಶನ್ ಕೇಳಿದಾರೆ ಅಂತ ಹೇಳಿದ್ರೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಂಡ್ ಡೆಸಿಡಿಯಸ್ ಫಾರೆಸ್ಟ್ ಅಂತ ಹೇಳಿ. ಈಗ ನೆಕ್ಸ್ಟ್ ಬರುತ್ತೆ ಡೆಸಿಡಿಯಸ್ ಫಾರೆಸ್ಟ್. ಈ ರೀತಿ 2 ಫಾರೆಸ್ಟ್ ಗಳ ನಡುವಿನ ವ್ಯತ್ಯಾಸವನ್ನ ಜಾಸ್ತಿ ಟೈಮ್ ಕೇಳಿರೋದ್ರಿಂದ ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ಕೊಳ್ತಾ ಹೋಗ್ಬೇಕು. ನೋಡಿ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದಾಗ ಅಥವಾ ಫೀಚರ್ಸ್ ಅಂತ ಹೇಳಿದಾಗ ಇಡೀ ಬುಕ್ ಅಲ್ಲಿ ಓದ್ಕೊಂಡು ಹೋಗಕ್ ಆಗಲ್ಲ. ಸೊ ಅದಕ್ಕೆ ನಾನು ಕೆಲವೊಂದು ಡಿವಿಷನ್ಸ್ ಗಳನ್ನ ಮಾಡಿದ್ದೀನಿ. ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ. ಈಗ ರೈನ್ಫಾಲ್, ಫಾರ್ ಎಕ್ಸಾಂಪಲ್ ರೈನ್ಫಾಲ್ ಎಲ್ಲದರೊಳಗೆ ಈಗ 5 ಟೈಪ್ ಫಾರೆಸ್ಟ್ ರೈನ್ಫಾಲ್ ಗಳು ಬರುತ್ತೆ. ಸೊ ಹಾಗಾಗಿ ರೈನ್ಫಾಲ್ ಗಳನ್ನ ಫಸ್ಟ್ ಇಂಪಾರ್ಟೆನ್ಸ್ ತಗೊಂಡ್ರೆ ಅದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗುತ್ತೆ. ದೆನ್ ಹೈಟ್ ಆಫ್ ದ ಟ್ರೀಸ್ ಇರ್ಬೋದು, ಲೀವ್ ಶೇಡಿಂಗ್ ಟೈಮ್ ಪೀರಿಯಡ್ ಇರ್ಬೋದು. ಸೊ ಇದನ್ನೆಲ್ಲ ಒಂದು ಕ್ಯಾರೆಕ್ಟರಿಸ್ಟಿಕ್ ಆಗಿ ನಾವು ತಗೊಳ್ಬಹುದು. ಓಕೆ, ಈಗ ಫಸ್ಟ್ ಆಫ್ ಆಲ್ ರೈನ್ಫಾಲ್ ನೋಡಿ. ಸೊ ನಾವು ಈಗ ಫಸ್ಟ್ ಸ್ಟಾರ್ಟ್ ಮಾಡ್ತಿದ್ದು ದ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್. ನೇಮ್ ಹೇಳ್ತಿದೆ ನೋಡಿ, ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್. ಸಿ ದ ಟ್ರಾಪಿಕಲ್ ಮೀನ್ಸ್, so our globe we will be divided into 3 zones. The first one tropical zone, then temperate zone and frigid zone. So ನಮಗೆ ಇವಾಗ ಇಂಪಾರ್ಟೆಂಟ್ ಆಗಿರೋದು ಟ್ರಾಪಿಕಲ್ ಝೋನ್ ಅಂತ ಏನು? ಸೊ ಏನೋ ಬರುತ್ತೆ ಈಕ್ವೇಟರ್ ಇಂದ 23.5 ನಾರ್ತಿಗೂ, ಅದೇ ರೀತಿ 23.5 ಸೌತ್ಗೂ ಬರುವಂತಹ ಝೋನ್ ಅನ್ನು ನಾವು ಟ್ರಾಪಿಕಲ್ ಝೋನ್ ಅಂತ ಹೇಳಿ ಕರಿತೀವಿ. ಈ ಫಾರೆಸ್ಟ್ ಗಳು ಹೆಚ್ಚಾಗಿ ಕಂಡು ಬರೋದು ಇದೇ ಟ್ರಾಪಿಕಲ್ ಝೋನ್ ಅಲ್ಲಿ. ಅದಕ್ಕೋಸ್ಕರ ನಾವು ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಂತ ಕರಿತೀವಿ. ಎವರ್ಗ್ರೀನ್ ಫಾರೆಸ್ಟ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿ ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ ನಾನು. ಸೊ ಫಸ್ಟ್ ಆಫ್ ಆಲ್ ಈ ಫಾರೆಸ್ಟ್ ಅಲ್ಲಿ ರೈನ್ಫಾಲ್ ಎಷ್ಟಾಗತ್ತೆ? ದಿಸ್ ಫಾರೆಸ್ಟ್ ಆರ್ ಫೌಂಡ್ ಇನ್ ಏರಿಯಾ ಆಫ್ ಹೆವಿ ಆನ್ಯುವಲ್ ರೈನ್ಫಾಲ್ ಎಕ್ಸೀಡಿಂಗ್ 250 ಸೆಂಟಿಮೀಟರ್. ಈ ಕಾಡುಗಳು ಅತ್ಯಂತ ಹೆಚ್ಚು ಮಳೆ ಬೀಳುವಂತ ಪ್ರದೇಶ, ಅದರಲ್ಲೂ 250 ಸೆಂಟಿಮೀಟರ್ ಗಿಂತ ಹೆಚ್ಚು ಮಳೆ ಬೀಳುವಂತ ಪ್ರದೇಶಗಳಲ್ಲಿ ಈ ಕಾಡುಗಳನ್ನ ನಾವು ನೋಡ್ಬೋದು. ಅರ್ಥ ಆಗ್ತಿದ್ಯಾ? ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ ಹೈಟ್ ಆಫ್ ದ ಟ್ರೀಸ್. ಈ ಕಾಡುಗಳಲ್ಲಿ ಮರಗಳು ಎಷ್ಟು ಹೈಟ್ ಆಗಿ ಬೆಳಿಬಹುದು? ದಿಸ್ ಫಾರೆಸ್ಟ್ ಆರ್ ಡೆನ್ಸ್. ಈ ಫಾರೆಸ್ಟ್ ಗಳು ತುಂಬಾ ದಟ್ಟವಾದ ಕಾಡುಗಳಾಗಿರ್ತವೆ. ಅಂಡ್ ದ ಟ್ರೀಸ್ ಗ್ರೋ ಟು ಗ್ರೇಟ್ ಹೈಟ್ ಆರ್ 60 ಮೀಟರ್. ದ ಟ್ರೀಸ್ ಗಳು ಬಹಳ ಅಂದ್ರೆ ತುಂಬಾ ಎತ್ತರವಾಗಿ ಬೆಳೀತವೆ. ಅಂದ್ರೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 60 ಮೀಟರ್ಸ್ ಅಷ್ಟು ಮರಗಳು ಬೆಳೆಯೋದನ್ನ ನಾವಿಲ್ಲಿ ನೋಡ್ಬೋದು. ಅದೇ ರೀತಿ ಸೊ ನೆಕ್ಸ್ಟ್ ಲೀವ್ಸ್ ಶೇಡಿಂಗ್ ಟೈಮ್ ಪೀರಿಯಡ್. ತಮ್ಮ ಎಲೆಗಳನ್ನ, ಅದೇ ಮರ ತನ್ನ ಎಲೆಗಳನ್ನ ಯಾವಾಗ ಉದುರಿಸ್ತದೆ, ಯಾವ ಟೈಮಲ್ಲಿ ಉದುರಿಸ್ತದೆ ಅಂತ ಲೀವ್ ಶೇಡಿಂಗ್ ಅಂತ ಹೇಳಿದ್ರೆ ಎಲೆ ಉದುರುವಂಥದ್ದು. ದ ಟ್ರೀಸ್ ಡು ನಾಟ್ ಶೇಡ್ ದೇರ್ ಲೀವ್ಸ್ ಡ್ಯೂರಿಂಗ್ ದ ಇಯರ್ ಅಟ್ ದ ಸೇಮ್ ಟೈಮ್. ಸೊ ಈ ಮರಗಳು ಅಂದ್ರೆ ಏನಿದೆ ನಮ್ಮ ಎವರ್ಗ್ರೀನ್ ಫಾರೆಸ್ಟ್ ನ ಟ್ರೀಸ್ಗಳು ಎಲೆಗಳನ್ನ ಒಂದೇ ಸಮಯದಲ್ಲಿ ಉದುರಿಸಲ್ಲ. ಕಾಮನ್ ಆಗಿ ನಾವೀಗ ಡೆಸಿಡಿಯಸ್ ಫಾರೆಸ್ಟ್ ಅಂತ ನೆಕ್ಸ್ಟ್ ನೋಡ್ತೀವಿ. ಕಾಡುಗಳು ಅದರಲ್ಲೂ ಮುಖ್ಯವಾಗಿ ಫಾರೆಸ್ಟ್ ಏನ್ ಮಾಡ್ತವೆ ಅಂತ ಹೇಳಿದ್ರೆ, ಈ ಅರ್ಲಿ ಸಮ್ಮರ್ ಟೈಮಲ್ಲಿ ಮತ್ತೆ ಸ್ಪ್ರಿಂಗ್ ಟೈಮಲ್ಲಿ ಎಲೆ ಉದುರೋದನ್ನ ನಾವು ನೋಡ್ತೀವಿ. ಈ ವಸಂತ ಕಾಲ ಅಂತ ಹೇಳ್ತೀವಿ, ಅಲ್ಲಿ ಎಲೆ ಚಿಗುರಿಸುತ್ತೆ, ಹೊಸ ಎಲೆಗಳು ಬರ್ತವೆ, ಇದೆಲ್ಲ ಕಾಮನ್. ಬಟ್ ಆದ್ರೆ ಎವರ್ಗ್ರೀನ್ ಫಾರೆಸ್ಟ್ ಅಲ್ಲಿ ಎಲೆಗಳು ಸ್ಪೆಸಿಫಿಕ್ ಆದ ಟೈಮಲ್ಲಿ ಉದುರಲ್ಲ. ಸ್ಪೆಸಿಫಿಕ್ ಆದ ಟೈಮಲ್ಲಿ ಎಲ್ಲ ಮರಗಳಲ್ಲೂ ಎಲೆ ಉದುರಲ್ಲ. ಸೊ ಯಾವ ಎಲೆಗಳು ಉದ್ರದೇ ಇಲ್ಲ ಅಂತಲ್ಲ, ಎಲೆ ಉದುರುತ್ತವೆ. ಯಾವಾಗ ಅಂತ ಹೇಳಿದ್ರೆ ಆ ಮರಕ್ಕೆ ಏಜ್ ಆದಾಗ, ಅಂದ್ರೆ ತುಂಬಾ ವರ್ಷಗಳ ಮರ ಇದ್ದಾಗ ಕೆಲವೊಂದು ಮರಗಳಲ್ಲಿ ಎಲೆ ಉದುರುದನ್ನ ನೋಡ್ಬೋದು. ಆದ್ರೆ ಎಲ್ಲಾ ಮರಗಳು ತಮ್ಮ ಎಲೆಗಳನ್ನ ಉದುರಿಸಲ್ಲ, ಅದು ಒಂದೇ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಈ ಕಾಡನ್ನ ಎವರ್ಗ್ರೀನ್ ಫಾರೆಸ್ಟ್ ಅಂತ ಕರಿತೀವಿ. ಯಾಕಂದ್ರೆ ಎಲೆ ಉದುರಿಸದೇ ಇರೋದ್ರಿಂದ ಯಾವಾಗಲೂ ಇದು ವರ್ಷ ಇಡೀ ಈ ಕಾಡುಗಳು ಎವರ್ಗ್ರೀನ್ ಆಗಿರೋದ್ರಿಂದ ಈ ಕಾಡುಗಳನ್ನ ಎವರ್ಗ್ರೀನ್ ಫಾರೆಸ್ಟ್ ಅಂತ ಹೇಳಿ ಕರಿತೀವಿ. ದೆನ್ ಟ್ರೀಸ್, ಯಾವ ತರದ ಟ್ರೀಸ್ ಗಳು ಬರ್ತವೆ? ಟೀಕ್, ರೋಸ್ವುಡ್, ಎಬೋನಿ, ಮೆಹಗಾನಿ, ಗುರ್ಜನ್ ಮತ್ತೆ ಚಂಪಾ. ನೋಡಿ, ಟ್ರೀಸ್ ಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಸಮ್ ಟೈಮ್ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಒಂದು 5 ಟ್ರೀಸ್ ಗಳನ್ನ ಕೊಟ್ಬಿಟ್ಟು ಇದರಲ್ಲಿ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಗೆ ಸಂಬಂಧಪಟ್ಟಂತ ಟ್ರೀಸ್ ಗಳನ್ನ ಮತ್ತೆ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಗೆ ಸಂಬಂಧಪಟ್ಟ ಟ್ರೀಸ್ ಗಳನ್ನ ಪಟ್ಟಿ ಮಾಡಿ ಅಂತ ಕೊಟ್ಬಿಡ್ತಾರೆ. ಆಗ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಎಲ್ಲ ಟ್ರೀಸ್ ಗಳನ್ನ ನೋಡ್ಕೊಳ್ಬೇಕು, ಯಾವ ಟ್ರೀಸ್ ಗಳು ಯಾವ ಟೈಪ್ ಆಫ್ ಫಾರೆಸ್ಟ್ ಅಲ್ಲಿ ಬರ್ತವೆ ಅಂತ ಹೇಳಿ. ನೋಡಿ, ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಲ್ಲಿ ಬರುವಂತ ಮುಖ್ಯವಾದ ಟ್ರೀಸ್ ಗಳು ಯಾವುದು? ಟೀಕ್, ರೋಸ್ವುಡ್, ಎಬೋನಿ, ಮೆಹಗಾನಿ, ಗುರ್ಜನ್ ಮತ್ತೆ ಚಂಪಾ. ನೆಕ್ಸ್ಟ್ ಏರಿಯಾ ಇನ್ ಇಂಡಿಯಾ. ಇಂಡಿಯಾದ ಯಾವ ಪ್ರದೇಶಗಳಲ್ಲಿ ಈ ಕಾಡುಗಳನ್ನ ನಾವು ಹೆಚ್ಚಾಗಿ ನೋಡ್ತೀವಿ? ಫಸ್ಟ್ ಒನ್, ವೆಸ್ಟರ್ನ್ ಸ್ಲೋಪ್ ಆಫ್ ವೆಸ್ಟರ್ನ್ ಘಾಟ್ಸ್. ಅಬೌಟ್ ದ ವೆಸ್ಟರ್ನ್ ಘಾಟ್ಸ್ ಮತ್ತೆ ಈಸ್ಟರ್ನ್ ಘಾಟ್ಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ.
ಇದು ಈ ತರದ ಕಾಡುಗಳು ವೆಸ್ಟರ್ನ್ ಸ್ಲೋಪ್ ಆಫ್ ವೆಸ್ಟರ್ನ್ ಘಾಟ್ಸ್ ನ ವೆಸ್ಟ್ ಸ್ಲೋಪ್ ಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಅದೇ ರೀತಿ ಅಸ್ಸಾಂ, ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರ, ಮಣಿಪುರ ಅಂಡ್ ಅಂಡಮಾನ್ ನಿಕೋಬಾರ್ ಅಲ್ಲಿ ಈ ಕಾಡುಗಳನ್ನ ನಾವು ಹೆಚ್ಚಾಗಿ ನೋಡಬಹುದು. ಸೊ ಇದಿಷ್ಟು ಫಸ್ಟ್ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್. ಸೊ ನೆಕ್ಸ್ಟ್ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್. ನೋಡಿ, ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ನೋಡೋಣ ಇವಾಗ. The trees in this forest shed their leaves during the spring and early summer. Point ಸ್ವಲ್ಪ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. The trees in this forest shed their leaves during the spring and early summer. During the spring ಮತ್ತೆ early summer ಅಲ್ಲಿ ಈ ಫಾರೆಸ್ಟ್ ನ ಮರಗಳು ತಮ್ಮ ಎಲೆಗಳನ್ನ ಉದುರಿಸ್ತವೆ. ಅದಕ್ಕೋಸ್ಕರ hence they are also called monsoon forest. So the tropical deciduous forest also called monsoon forest. Why ಅಂತ ಕೇಳಿದ್ರೆ the trees in this forest shed their leaves during the spring and early summer. ಅರ್ಲಿ ಸಮ್ಮರ್ ಮತ್ತು ಸ್ಪ್ರಿಂಗ್ ಸೀಸನ್ ಅಲ್ಲಿ ಈ ಕಾಡುಗಳು ಈ ಕಾಡಿನಲ್ಲಿರುವಂತಹ ಮರಗಳು ತಮ್ಮ ಎಲೆಗಳನ್ನು ಉದುರಿಸೋದ್ರಿಂದ ಈ ಕಾಡನ್ನ ಮಾನ್ಸೂನ್ ಫಾರೆಸ್ಟ್ ಅಂತಾನೂ ಕರೀತಾರೆ. ಸೊ ನೆಕ್ಸ್ಟ್ ರೈನ್ ಫಾಲ್ ಎಷ್ಟಾಗತ್ತೆ? ಸೊ ಆನ್ಯುವಲ್ ರೈನ್ ಫಾಲ್ ಬಂದ್ಬಿಟ್ಟು ಇಲ್ಲಿ 100 ರಿಂದ 200 ಸೆಂಟಿಮೀಟರ್ಗಳು ಆಗತ್ತೆ. ಸೊ ದ ಏರಿಯಾ ವಿತ್ ಆನ್ಯುವಲ್ ರೈನ್ ಫಾಲ್ 100 to 200 ಸೆಂಟಿಮೀಟರ್. ದೆನ್ ಲೀವ್ ಶೇಡಿಂಗ್ ಟೈಮ್ ಪೀರಿಯಡ್, ಅದನ್ನ ಮೊದಲೇ ಹೇಳಿದ್ದೀನಿ ಯಾವಾಗ ಎಲೆ ಉದುರಿಸ್ತವೆ ಅಂತ ಹೇಳಿದ್ರೆ ಅರ್ಲಿ ಸಮ್ಮರ್ ಮತ್ತೆ ಸ್ಪ್ರಿಂಗ್ ಸೀಸನ್ ಅಲ್ಲಿ. ಟ್ರೀಸ್ ಯಾವ್ದಲ್ಲಿ ಇಂಪಾರ್ಟೆಂಟ್ ಟ್ರೀಸ್ಗಳು ಬರ್ತಾವೆ ನೋಡಿ. ಟೀಕ್, ಸಾಲ್, ಸ್ಯಾಂಡಲ್ವುಡ್, ಕುಸುಮ, ಕುಂಜು, ಮಾರ್ಬಲನ್, ಸೈರಿಸ್, ನೀಮ್ ಮತ್ತೆ ಟ್ಯಾಮ್ರಿನ್. ಇಷ್ಟು ತರದ ಮರಗಳನ್ನ ನಾವು ಇಲ್ಲಿ ನೋಡ್ಬೋದು. ಏರಿಯಾ ಇನ್ ಇಂಡಿಯಾದಲ್ಲಿ ಯಾವ್ದೆಲ್ಲ ಏರಿಯಾದಲ್ಲಿ ಈ ಮರಗಳನ್ನ ಅಂದ್ರೆ ಈ ತರದ ಕಾಡುಗಳನ್ನ ನೋಡ್ಬೋದು. ಈಸ್ಟರ್ನ್ ಸ್ಲೋಪ್ ಆಫ್ ವೆಸ್ಟರ್ನ್ ಘಾಟ್ಸ್, ಅಲ್ಲಿ ವೆಸ್ಟರ್ನ್ ಸ್ಲೋಪ್ ಆಫ್ ವೆಸ್ಟರ್ನ್ ಘಾಟ್ಸ್ ಇತ್ತು, ಇಲ್ಲಿ ಈಸ್ಟರ್ನ್ ಸ್ಲೋಪ್ ಆಫ್ ವೆಸ್ಟರ್ನ್ ಘಾಟ್ಸ್ ನ ಈಸ್ಟರ್ನ್ ಸ್ಲೋಪ್ ಗಳಲ್ಲಿ ಈ ಕಾಡುಗಳನ್ನ ಹೆಚ್ಚಾಗಿ ನೋಡ್ತೀವಿ. ಇನ್ಕ್ಲೂಡಿಂಗ್ ಯಾವ್ದೆಲ್ಲ ಬರುತ್ತೆ ನೋಡಿ, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು, ಚೋಟನಾಗ್ಪುರ ಪ್ಲಾಟ್ಯೂ, ಫೂಟ್ ಹಿಲ್ಸ್ ಆಫ್ ಹಿಮಾಲಯ, ದೆನ್ ಪಾರ್ಟ್ಸ್ ಆಫ್ ಒಡಿಶಾ ಅಂಡ್ ವೆಸ್ಟ್ ಬೆಂಗಾಲ್ ಅಲ್ಲಿ ಈ ಕಾಡುಗಳನ್ನ ನಾವು ಹೆಚ್ಚಾಗಿ ನೋಡ್ತೀವಿ. ನೆಕ್ಸ್ಟ್ ಮುಂದುವರೆದ ಸ್ಕರ್ ಫಾರೆಸ್ಟ್ ಮತ್ತೆ ಗ್ರಾಸ್ ಲ್ಯಾಂಡ್. ಸ್ಕರ್ಬ್ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಕುಳ್ಳು ಅಂದ್ರೆ ತುಂಬಾ ಕುಬ್ಜವಾದಂತ ಗಿಡಗಳು ಇರುವಂತಹ ಜಾಗ. ಇಲ್ಲಿ ಎಂತ ಡೆನ್ಸ್ ಆಗಿರಲ್ಲ ಫಾರೆಸ್ಟ್, ತುಂಬಾ ಸ್ಪ್ರೆಡ್ಡಿಂಗ್ ಆಗಿರುತ್ತದೆ. ಅಂದ್ರೆ ಅಲ್ಲಿ ಒಂದೊಂದು ಗಿಡಗಳನ್ನ ಮರಗಳನ್ನ ನೋಡುವಂತ ಅವಕಾಶ ಮಾತ್ರ ಇಲ್ಲಿರುತ್ತೆ. ದ ರೈನ್ ಫಾಲ್ ಯಾವ ರೀತಿ ಇರುತ್ತೆ ನೋಡಿ ಇಲ್ಲಿ. ದೀಸ್ ಏರಿಯಾ ಫೌಂಡ್ ಇನ್ ಏರಿಯಾ ಹ್ಯಾವಿಂಗ್ 60 to 100 ಸೆಂಟಿಮೀಟರ್ ರೈನ್ ಫಾಲ್. ಅಂದ್ರೆ 60 ರಿಂದ 100 ಸೆಂಟಿಮೀಟರ್ ರೈನ್ ಫಾಲ್ ಎಲ್ಲೆಲ್ಲ ಆಗುತ್ತೆ ಅಲ್ಲಿ ನಾವು ಸ್ಕರ್ ಫಾರೆಸ್ಟ್ ನ ನಾವು ಹೆಚ್ಚಾಗಿ ನೋಡಬಹುದು. ಮತ್ತೆ ಹಾಗೆ ಗ್ರಾಸ್ ಲ್ಯಾಂಡ್ ನೋಡಬಹುದು. ಟ್ರೀಸ್ ಇಲ್ಲಿ ಯಾವ ರೀತಿ ಇಂಪಾರ್ಟೆಂಟ್ ಟ್ರೀಸ್ ಗಳಿರ್ತವೆ? ಶಾರ್ಟ್ ಕ್ರಾಸ್ ಗ್ರೇಸ್, ಶಾರ್ಟ್ ಕ್ರಾಸ್ ಗ್ರಾಸ್ ಅಂತ ಹೇಳಿದ್ರೆ ಹುಲ್ಲು, ಕಾರ್ಸ್ ಅಂತ ಹೇಳಿದ್ರೆ ತುಂಬಾ ಒರಟಾದಂತ ಹುಲ್ಲನ್ನ ನಾವಿಲ್ಲಿ ನೋಡ್ಬೋದು. ದೆನ್ ಥ್ರೋನಿ ಟ್ರೀಸ್, ಮುಳ್ಳಿನ ಮರಗಳು, ಥ್ರೋನಿ ಟ್ರೀಸ್ ಅಂಡ್ ಬುಷಸ್ ಅಂತ ಹೇಳಿದ್ರೆ ನೀವು ಎಕ್ಸಾಕ್ಟ್ ಆಗಿ ಬುಷಸ್ ಅಂತ ಹೇಳಿದ್ರೆ ಏನು ಅಂದ್ರೆ ಈಗ ಮಟ್ಟು ಅಂತಾರೆ, ಅಂದ್ರೆ ಕಂಪ್ಲೀಟ್ ಆಗಿ ಗಿಡಗಳು ಆವರಿಸ್ಕೊಂಡಿದ್ದು ಒಳಗಡೆ ಹೋದ್ರೆ ಒಂಥರ ಗುಹೆ ಇದ್ದಂಗೆ ಇರುತ್ತೆ. ಆ ರೀತಿಯಾದ ಬುಷಸ್ ಗಳನ್ನ ನಾವಿಲ್ಲಿ ಹೆಚ್ಚಾಗಿ ನೋಡ್ಬೋದು. ಶಾರ್ಟ್ ಕೋಸ್ ಗ್ರಾಸ್, ಥ್ರೋನಿ ಟ್ರೀಸ್ ಮತ್ತೆ ಬುಷಸ್ ಗಳನ್ನ ಹೆಚ್ಚಾಗಿ ನಾವಿಲ್ಲಿ ನೋಡ್ಬೋದು. ಏರಿಯಾ ಇನ್ ಇಂಡಿಯಾದ ಯಾವ ಏರಿಯಾದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ? ಕಚ್ ಅಂಡ್ ಥಾರ್ ಡೆಸರ್ಟ್ಸ್ ಅಲ್ಲಿ ಇದನ್ನ ನಾವು ಜಾಸ್ತಿ ನೋಡಬಹುದು. ರನ್ ಆಫ್ ಕಚ್ ಅಂತ ಹೇಳಿ ಬರುತ್ತೆ ನಿಮ್ಗೆ ಗುಜರಾತ್ ಅಲ್ಲಿ ಈ ಕಚ್ ಏರಿಯಾ ನಾವು ನೋಡ್ಬೋದು. ಅದೇ ರೀತಿ ಥಾರ್ ಡೆಸರ್ಟ್ ಅಲ್ಲೂ ಸಹ ಈ ಕಾಡುಗಳನ್ನ ಜಾಸ್ತಿ ನೋಡ್ಬೋದು. ಯಾಕಂದ್ರೆ ಅಲ್ಲಿ ಆ ಏರಿಯಾಗಳಲ್ಲಿ ಮರಗಳು ತುಂಬಾ ಕಮ್ಮಿ, ತುಂಬಾ ಹೇಳ್ತಾರೆ ಬಿಡಿ ಆದಂತ ಅಲ್ಲಲ್ಲಿ ಒಂದೊಂದು ಮರಗಳನ್ನ ನೋಡ್ಬೋದು. ಅಂತಹ ಏರಿಯಾಗಳಲ್ಲಿ ಸ್ಕರ್ ಫಾರೆಸ್ಟ್ ನಾವು ನೋಡ್ಬೋದು. ಇನ್ನು ಗ್ರಾಸ್ ಲ್ಯಾಂಡ್ ಬಂದ್ರೆ ಗ್ರಾಸ್ ಲ್ಯಾಂಡ್ ಮೈನ್ಲಿ ಎಲ್ಲಿ ನಾವು ನೋಡಬಹುದು ಅಂದ್ರೆ ಮೇನ್ಲಿ ಫೌಂಡ್ ಇನ್ ಈಸ್ಟರ್ನ್ ರಾಜಸ್ಥಾನ್, ಪಂಜಾಬ್, ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ಸ್ ಅಂಡ್ ಕರ್ಮಮ್ ಹಿಲ್ಸ್ ಅಲ್ಲಿ ನಾವು ಹೆಚ್ಚಾಗಿ ಸ್ಕರ್ ಫಾರೆಸ್ಟ್ ಗ್ರಾಸ್ ಲ್ಯಾಂಡ್ ನಾವು ನೋಡಬಹುದು. ಸೊ ಗ್ರಾಸ್ ಲ್ಯಾಂಡ್ ಮತ್ತೆ ಕರ್ವ್ ಫಾರೆಸ್ಟ್ ಅರ್ಥ ಆಗಿದೆ ಅನ್ಕೊಳ್ತೀನಿ. ಕರ್ವ್ ಫಾರೆಸ್ಟ್ ಬಂದ್ಬಿಟ್ಟು ರೈನ್ ಫಾಲ್ ಎಷ್ಟಾಗತ್ತೆ ಅಂತ ಅಲ್ಲೇ ಅಂತ ಹೇಳಿದ್ರೆ 60 ರಿಂದ 100 ಸೆಂಟಿಮೀಟರ್ ರೈನ್ ಫಾಲ್ ಆಗೋದ್ರಲ್ಲಿ ಈ ಫಾರೆಸ್ಟ್ ನೋಡಬಹುದು. ಕರ್ವ್ ಅಂತ ಹೇಳಿದ್ರೆ ಕುಬ್ಜ ಜಾತಿಯ ಗಿಡಗಳು ಅಥವಾ ಕುಬ್ಜ ಜಾತಿಯ ಗಿಡಗಳಿರುವಂತಹ ಕಾಡು. ಸೊ ಟ್ರೀಸ್ ಯಾವ ರೀತಿ ಅಂದ್ರೆ ಶಾರ್ಟ್ ಗ್ರಾಸ್ ಅಂತ ಹೇಳಿದ್ರೆ ತುಂಬಾ ಒರಟಾದಂತ ಹುಲ್ಲು, ಅಂದ್ರೆ ಅಂದ್ರೆ ತುಂಬಾ ಕುಬ್ಜವಾಗಿರುವಂತಹ ಒರಟಾದಂತ ಹುಲ್ಲುಗಳಿಂದ ತುಂಬಿರುವಂತಹ ಕಾಡು. ಥ್ರೋನಿ ಟ್ರೀಸ್, ಮುಳ್ಳಿನ ಮರಗಳು. ಬುಷಸ್ ಮಟ್ಟು, ಅಂದ್ರೆ ಈ ಸಣ್ಣ ಪುಟ್ಟ ಗಿಡಗಳು ಸೇರ್ಕೊಂಡ್ಬಿಟ್ಟು ಒಂದೊಂದು ಗುಹೆ ರೀತಿ ಕ್ರಿಯೇಟ್ ಆಗಿರುತ್ತೆ ಕಾಡಿನ ಮಧ್ಯ. ಈ ಮರಗಳನ್ನ ಹೊರಗಡೆ ಹೋಗ್ಬಿಟ್ಟು ತುಂಬಾ ಒಂಥರ ಎಲ್ಲ ಗಿಡಗಳು ಬಳ್ಳಿಗಳು ತುಂಬ್ಕೊಂಡ್ಬಿಟ್ಟು ಒಳಗಡೆ ಹೋಗಕ್ಕಾಗಲ್ಲ, ಆ ತರ ಒಂದು ಮಟ್ಟಿನ ರೀತಿಯಲ್ಲಿ ರೆಡಿ ಆಗಿರುತ್ತೆ. ಅದನ್ನ ಬುಷಸ್ ಅಂತ ಕರಿತೀವಿ. ಏರಿಯಾ ಇನ್ ಇಂಡಿಯಾ ಯಾವ ಇಂಡಿಯಾದಲ್ಲಿ ಯಾವ ಏರಿಯಾದಲ್ಲಿ ಈ ಕಾಡುಗಳನ್ನ ನೋಡ್ಬೋದು ಅಂತ ಹೇಳಿದ್ರೆ ಕಚ್ ಮತ್ತೆ ಥಾರ್ ಡೆಸರ್ಟ್ ಅಲ್ಲಿ ಹೆಚ್ಚಾಗಿ ಈ ಕಾಡುಗಳನ್ನ ನೋಡ್ಬೋದು. ಸೊ ಅದೇ ರೀತಿ ಅದರ ಜೊತೆಗೆ ಗ್ರಾಸ್ ಲ್ಯಾಂಡ್ ಎಲ್ಲೆಲ್ಲಿ ನಮ್ಮ ಇಂಡಿಯಾದಲ್ಲಿ ನಾವು ನೋಡ್ಬೋದು ಅಂದ್ರೆ ಈಸ್ಟರ್ನ್ ರಾಜಸ್ಥಾನ ನೋಡ್ಬೋದು, ಪಂಜಾಬ್, ಪಾರ್ಟ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಮತ್ತೆ ಕಾರ್ಮಮ್ ಹಿಲ್ಸ್ ಅಲ್ಲಿ ನಾವು ಗ್ರಾಸ್ ಲ್ಯಾಂಡ್ಸ್ ನೋಡ್ಬೋದು. ಜಸ್ಟ್ ಹಾಗೆ ತಗೊಳ್ಳಿ ಸಾಕಿದೆ, ಏನಂತ ಇಂಪಾರ್ಟೆಂಟ್ ಆಗಲ್ಲ. ಜಸ್ಟ್ ಸ್ಕರ್ ಫಾರೆಸ್ಟ್ ಮತ್ತೆ ಗ್ರಾಸ್ ಲ್ಯಾಂಡ್ ಜಸ್ಟ್ ಒಂದ್ಸರಿ ಓದ್ಕೊಂಡ್ರೆ ಸಾಕು, ತುಂಬಾ ಇಂಪಾರ್ಟೆಂಟ್ ಕೊಡುವಂತ ಅವಶ್ಯಕತೆ ಇಲ್ಲ.
ದೆನ್ ಡೆಸರ್ಟ್ ವೆಜಿಟೇಷನ್ ನೋಡಿ, ಆಲ್ಮೋಸ್ಟ್ ಡೆಸರ್ಟ್ ಅಂದ್ರೆ ನಿಮ್ಗೆ ಗೊತ್ತಾ ಇದೆ, ಅಲ್ಲಿ ಮಳೆ ತುಂಬಾ ಕಮ್ಮಿ. ಸೊ ರೈನ್ಫಾಲ್ ಏನಾಗಿರುತ್ತೆ, ಆನ್ಯುವಲ್ ರೈನ್ಫಾಲ್ 10 to 50 ಸೆಂಟಿಮೀಟರ್ಸ್ ಅಷ್ಟೇ ಇರುತ್ತೆ. ಟ್ರೀಸ್ಗಳು ಯಾವ ರೀತಿ ಇರ್ತವೆ ನೋಡಿ, ಸ್ಟೋನಿ ಬುಷಸ್ ಅಂತ ಹೇಳಿದ್ರೆ ಮುಳ್ಳಿನ ಬಳ್ಳಿಗಳು ಅಥವಾ ಮುಳ್ಳಿನ ಮರಗಳು ಹೆಚ್ಚಾಗಿ ನಾವು ನೋಡ್ಬೋದು, ಮುಳ್ಳಿನ ಪ್ಲಾಂಟ್ಸ್ ಗಳನ್ನ ಹೆಚ್ಚಾಗಿ ನೋಡ್ಬೋದು, ಸ್ಟೋನಿ ಪ್ಲಾಂಟ್ಸ್ ಗಳನ್ನ. ಝಂಡ್, ಖೈರ್, ಕೋಲ್ಕೋ, ಬಾಬುಲ್, ಕಾಕ್ಟಿ ಅಂಡ್ ಕೇಜ್ರಾ. ಸೊ ಇವುಗಳು ಅಲ್ಲಿ ಕಂಡು ಬರುವಂತ ಇಂಪಾರ್ಟೆಂಟ್ ಟ್ರೀಸ್ಗಳು. ಸೊ ಟ್ರೀಸ್ಗಳು ಸ್ವಲ್ಪ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ. ಇನ್ ಏರಿಯಾ ಇನ್ ಇಂಡಿಯಾದಲ್ಲಿ ಯಾವ ಏರಿಯಾದಲ್ಲಿ ಹೆಚ್ಚಾಗಿ ಇಂಥ ಡೆಸರ್ಟ್ ವೆಜಿಟೇಷನ್ ನೋಡ್ಬೋದು, ಎಲ್ಲಿ ಡೆಸರ್ಟ್ ಇರುತ್ತೋ ಅಲ್ಲಿ ನೋಡಿ. ಥಾರ್ ಡೆಸರ್ಟ್ ಎಲ್ಲಿ ಇನ್ಕ್ಲೂಡಿಂಗ್ ದ ಪಾರ್ಟ್ಸ್, ಫಾರ್ ಎಕ್ಸಾಂಪಲ್ ಎಲ್ಲೆಲ್ಲ ಕಂಡು ಬರುತ್ತೆ, ಪಂಜಾಬ್ ಅಲ್ಲಿ, ಹರಿಯಾಣದಲ್ಲಿ, ರಾಜಸ್ಥಾನಲ್ಲಿ ಮತ್ತು ಡೆಕ್ಕನ್ ಪ್ಲಾಟ್ಯೂಯಲ್ಲಿ ಈ ತರ ಡೆಸರ್ಟ್ ವೆಜಿಟೇಷನ್ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್, ಮೌಂಟೇನ್ ಫಾರೆಸ್ಟ್. ಹೆಸರೆಲ್ಲ ಇದೆ, ಮೌಂಟೇನ್ ಫಾರೆಸ್ಟ್. The trees and plants which grow on the slope of the mountain are called mountain forest. ಮೌಂಟೇನ್ ಗಳ ಸ್ಲೋಪ್ ಅಲ್ಲಿ ಕಂಡು ಬರುವಂತ ಟ್ರೀಸ್ ಅಂಡ್ ಪ್ಲಾಂಟ್ಸ್ ಗಳನ್ನ ನಾವೇನಂತ ಕರಿತೀವಿ, ಮೌಂಟೇನ್ ಫಾರೆಸ್ಟ್ ಅಂತ ಕರಿತೀವಿ. ನೋಡಿ, ಇದು ಮೀನಿಂಗ್ ಇರೋದ್ರಿಂದ ಮೀನಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಈಸ್ ಮೌಂಟೇನ್ ಫಾರೆಸ್ಟ್ ಅಂತ ಕೇಳ್ಬೋದು. ಅದಕ್ಕೋಸ್ಕರ ಮೌಂಟೇನ್ ಫಾರೆಸ್ಟ್ ಅನ್ನ ಸರಿಯಾಗಿ ತಿಳ್ಕೊಳ್ಳಿ. The trees and plants which grow on the slope of the mountain. ಮೌಂಟೇನ್ ನ ಸ್ಲೋಪ್ ಅಲ್ಲಿ ಬೆಳೆಯುವಂತ ಟ್ರೀಸ್ ಮತ್ತೆ ಪ್ಲಾಂಟ್ಸ್ ಗಳನ್ನ ನಾವೇನಂತ ಕರಿತೀವಿ, ಮೌಂಟೇನ್ ಫಾರೆಸ್ಟ್ ಅಂತ ಕರಿತೀವಿ. ಇನ್ ಇಂಡಿಯಾ ದೇ ಆಕರ್ ಇನ್ ಹಿಮಾಲಯ ಅಂಡ್ ಸ್ಮಾಲ್ ಎಕ್ಸ್ಟೆಂಟ್ ಇನ್ ದಿ ನೀಲಗಿರಿ ಹಿಲ್ಸ್. ನೀಲಗಿರಿ ಹಿಲ್ಸ್ ಅಲ್ಲಿ ಮತ್ತೆ ಹಿಮಾಲಯದಲ್ಲಿ ನಾವು ಇಂಥ ಕಾಡುಗಳನ್ನ ನೋಡ್ಬೋದು, ಮೌಂಟೇನ್ ಫಾರೆಸ್ಟ್ ನ ನೋಡ್ಬೋದು. ದ ಇಂಪಾರ್ಟೆಂಟ್ ಟ್ರೀಸ್ ಆಫ್ ದ ಮೌಂಟೇನ್ ಫಾರೆಸ್ಟ್ ಯಾವುದು ಅಂತ ಹೇಳಿದ್ರೆ ಓಕ್, ಚೆಸ್ಟ್ನಟ್, ಆಶ್, ಬೀಚ್, ಪೈನ್, ಸೀಡರ್, ಸ್ಪರೀಸ್, ಫೇರ್, ಡಿಯೋಡರ್ ಅಂಡ್ ವಾಲ್ನಟ್. ಇಷ್ಟನ್ನು ನಾವು ಇಲ್ಲಿ ನೋಡ್ಬೋದು, ಮೌಂಟೇನ್ ಫಾರೆಸ್ಟ್ ನೋಡ್ಬೋದು. ಸರ್ ಟ್ರೀಸ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಟ್ರೀಸ್ ಗಳನ್ನ ಪಟ್ಟಿ ಮಾಡ್ಕೊಂಡ್ಬಿಟ್ಟು ಯಾವ್ದೆಲ್ಲ ಟ್ರೀಸ್ ಗಳು ಇರ್ತವೆ ಆ ಟ್ರೀಸ್ ಗಳನ್ನ ಒಂದ್ಸರಿ ನೋಡ್ಕೊಳ್ಳಿ. ಯಾಕಂತ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ಬರೀ ಒಂದ್ 5-6 ಟ್ರೀಸ್ ಗಳ ಹೆಸರುಗಳನ್ನ ಕೊಟ್ಬಿಟ್ಟು ಆ ಟ್ರೀಸ್ ಗಳು ಈ ಒಂದು ಪಟ್ಟಿ ಯಾವ್ಯಾವ ಫಾರೆಸ್ಟ್ ಗಳಿಗೆ ಬರುತ್ತೆ ಅನ್ನೋದನ್ನ ಪಟ್ಟಿ ಮಾಡೋಕೆ ಹೇಳ್ಬಿಟ್ಟಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್, ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ನ ಕೊಟ್ಬಿಟ್ಟು ಈ ಎರಡು ಕೆಳಗಡೆ ಕೊಟ್ಟಿರುವಂತಹ ಒಂದು 5-6 ಟ್ರೀಸ್ ಗಳ ಹೆಸರು ಕೊಟ್ಟಿರ್ತಾರೆ. ಇದನ್ನ ಪಟ್ಟಿ ಮಾಡಿ ಬರೀರಿ, ಯಾವ ಟ್ರಾಪಿಕಲ್ ಡೆಸಿಡಿಯಸ್ ಯಾವ್ದು ಬರುತ್ತೆ, ಟ್ರಾಪಿಕಲ್ ಎವರ್ಗ್ರೀನ್ ಯಾವ್ದು ಬರುತ್ತೆ ಪಟ್ಟಿ ಮಾಡಿ ಬರೀಕ್ ಹೇಳ್ಬಿಡ್ತಾರೆ. ಆಗ ಡಿಫಿಕಲ್ಟ್ ಆಗೋದ್ರಿಂದ ಸೊ ಟ್ರೀಸ್ ಗಳನ್ನ ಕರೆಕ್ಟ್ ಆಗಿ ಒಂದ್ಸರಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಮೌಂಟೇನ್ ಫಾರೆಸ್ಟ್ ಮೀನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನ ಸರಿಯಾಗಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಓಕೆ, ಮ್ಯಾಂಗ್ರೋವ್ ಫಾರೆಸ್ಟ್, 6th one. See, these forests are found in wet marshy areas in river deltas along the sea coast washed by tides. ನೋಡಿ, ಫಾರೆಸ್ಟ್ ಗಳು ಎಲ್ಲೆಲ್ಲಿ ಸಿಗತ್ತೆ, ವೆಟ್ ಮಾರ್ಶಿ ಏರಿಯಾಸ್, ತುಂಬಾ ವೆಟ್ ಆಗಿರುವಂತ ಮಾರ್ಶಿ ಏರಿಯಾಸ್ ಅಲ್ಲಿ ಈ ತರ ಕಾಡುಗಳನ್ನ ನೋಡ್ಬೋದು. ರಿವರ್ ಡೆಲ್ಟಾಸ್, ರಿವರ್ಸ್ ಗಳು ಸಮುದ್ರವನ್ನ ಸೇರುವಂತಹ ಜಾಗ, ರಿವರ್ಸ್ ಗಳು ಸಿ ಅನ್ನ ಕನೆಕ್ಟ್ ಆಗುವಂತ ಜಾಗವನ್ನ ಡೆಲ್ಟಾಸ್ ಅಂತ ಕರಿತೀವಿ. ಆ ಡೆಲ್ಟಾಸ್ ಗಳಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ನ ನೋಡ್ಬೋದು. ಅದೇ ರೀತಿ ಸಿ ಕೋಸ್ಟ್ ವಾಶ್ಡ್ ಬೈ ಟೈಡ್, ಸಿ ಕೋಸ್ಟ್ ಸಮುದ್ರದ ಅಂದ್ರೆ ಕರಾವಳಿ ಪ್ರದೇಶ, ಅಂದ್ರೆ ಅಲ್ಲಿ ಟೈಡ್ಸ್ ಗಳು ಬಂದು ಹೋಗುವಂತ ನೀವು ನೋಡ್ಬೋದು, ಸಮುದ್ರದ ಅಲೆಗಳು ಬಂದು ದಡಕ್ ಮುಟ್ಟಿ ವಾಪಸ್ ಹೋಗುತ್ತೆ. ಅಂತಹ ಪ್ರದೇಶಗಳಲ್ಲಿ ಅಂದ್ರೆ ಸಿ ಕೋಸ್ಟ್ ವಾಶ್ಡ್ ಬೈ ಟೈಡ್ಸ್, ಇಂತಹ ಪ್ರದೇಶಗಳಲ್ಲಿ ಸಿ ಕೋಸ್ಟ್ ಅಥವಾ ಕೋಸ್ಟಲ್ ಪ್ಲೈನ್ಸ್ ಗಳಲ್ಲಿ ಈ ಮ್ಯಾಂಗ್ರೋವ್ ಫಾರೆಸ್ಟ್ ನ ನೋಡ್ಬೋದು. ಯಾಕಂದ್ರೆ ಮ್ಯಾಂಗ್ರೋವ್ ಫಾರೆಸ್ಟ್ ಇರಬೇಕು ಅಂದ್ರೆ ಎನಿ ಟೈಮ್ ಎಲ್ಲಿ ನೀರು ಹರಿತಾ ಇರುತ್ತೋ ಅಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಗಳನ್ನ ನಾವು ಹೆಚ್ಚಾಗಿ ನೋಡ್ತೀವಿ. ಅಂದ್ರೆ ಮಾರ್ಶಿ ಏರಿಯಾಸ್ ನೀವು ಹೇಳ್ತೀವಿ ಅಲ್ಲೇ ತುಂಬಾ ತಂಪಾದಂತ ಏರಿಯಾ, ವೆಟ್ ಆಗಿರುತ್ತೆ, ಕೆಸ್ಟಾಗಿರುತ್ತೆ, ಅಂತ ಏರಿಯಾಗಳಲ್ಲಿ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ನ ನೋಡ್ಬೋದು. ದೇ ಆರ್ ಮೇನ್ಲಿ ಫೌಂಡ್ ಇನ್ ಈಸ್ಟರ್ನ್ ಕೋಸ್ಟ್ ಅಂಡ್ ವೆಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ. ನೋಡಿ, ನಾನು ಅದೇ ಹೇಳಿದ್ದು, ಎಲ್ಲಿ ತುಂಬಾ ಹೇಳ್ತಾರೆ ವೆಟ್ ಆದ ಏರಿಯಾ ಇರುತ್ತೆ ಅಲ್ಲಿ ಈ ಮರಗಳನ್ನ ಅಂದ್ರೆ ಈ ತರದ ಫಾರೆಸ್ಟ್ ಗಳನ್ನ ನಾವು ನೋಡ್ಬೋದು. ಅದ್ರಲ್ಲಿ ಮುಖ್ಯವಾಗಿ ಈಸ್ಟರ್ನ್ ಕೋಸ್ಟ್ ಮತ್ತು ವೆಸ್ಟರ್ನ್ ಕೋಸ್ಟ್ ಅಲ್ಲಿ ಹೆಚ್ಚಾಗಿ ಈ ತರ ಮ್ಯಾಂಗ್ರೋವ್ ಫಾರೆಸ್ಟ್ ಗಳನ್ನ ನೋಡ್ಬೋದು. ಇಂಪಾರ್ಟೆಂಟ್ ಟ್ರೀಸ್ ನೋಡಿ, ರೈಸೋಫಾರ್, ಕ್ಯಾನಿಸ್, ಕ್ರೀವ್, ಟೈನ್, ಪಾಮ್, ಸುಂದರಿ. ಸೊ ಇಷ್ಟು ಇಂಪಾರ್ಟೆಂಟ್ ಟ್ರೀಸ್ಗಳು. ಸೊ ಟ್ರೀಸ್ಗಳು ಬಹಳ ಇಂಪಾರ್ಟೆಂಟ್. ನಾನು ಹೇಳಿದಾಗೆ ಟ್ರೀಸ್ ಗಳನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ಳಿ. ದ ಸುಂದರಿ ಟ್ರೀಸ್ ಇಸ್ ಎಕ್ಸ್ಟೆನ್ಸಿವ್ಲಿ ಫೌಂಡ್ ಇನ್ ದಿ ಮ್ಯಾಂಗ್ರೋವ್ ಫಾರೆಸ್ಟ್ ಇನ್ ಗಂಗಾ ಡೆಲ್ಟಾ. ಗಂಗಾ ಡೆಲ್ಟಾದಲ್ಲಿ ಅಂದ್ರೆ ಗಂಗಾ ನದಿ ಸಮುದ್ರವನ್ನ ಸೇರುವಂತಹ ಪ್ರದೇಶದಲ್ಲಿ ಈ ಸುಂದರಿ ಗಿಡಗಳು ಬಹಳ ಹೆಚ್ಚಾಗಿ ಸಿಗೋದ್ರಿಂದ ಆ ಗಂಗಾ ಡೆಲ್ಟಾವನ್ನ ಸುಂದರ್ ಬನಾಸ್ ಅಂತೇಳಿ ಕರೀತಾರೆ. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಸುಂದರ್ ಬನಾಸ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಸೊ ಹಾಗಾಗಿ ಈ ಪಾಯಿಂಟ್ ಅನ್ನ ಸ್ವಲ್ಪ ನೋಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸುಂದರ್ ಬನಾಸ್ ಟ್ರೀಸ್ ಎಕ್ಸ್ಟೆನ್ಸಿವ್ಲಿ ಫೌಂಡ್ ಇನ್ ದಿ ಮ್ಯಾಂಗ್ರೋವ್ ಫಾರೆಸ್ಟ್ ಇನ್ ಗಂಗಾ ಡೆಲ್ಟಾ. ಗಂಗಾ ಡೆಲ್ಟಾದಲ್ಲಿ ಸುಂದರಿ ಟ್ರೀಸ್ಗಳು ಹೆಚ್ಚಾಗಿ ಸಿಗೋದ್ರಿಂದ ಗಂಗಾ ಡೆಲ್ಟಾವನ್ನ ಸುಂದರ್ ಬನ ಅಂತ ಹೇಳಿ ಕರೀತಾರೆ.
ಕಂಟಿನ್ಯೂ ಮಾಡೋಣ. ದ ಟ್ರೀ ಟ್ರಂಕ್ ನೋಡಿ, ಇದು ಆಕ್ಚುಲಿ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಬಿಟ್ಟಿದ್ದೆ, ಆದ್ರೆ ಒಂದು ವರ್ಷ ಇದನ್ನೇ ಕ್ವಶನ್ ಕೇಳ್ತಿದ್ದಾರೆ. ದ ಟ್ರೀ ಟ್ರಂಕ್ ಆರ್ ಸಪೋರ್ಟೆಡ್ ಬೈ ಎ ನಂಬರ್ ಆಫ್ ಸ್ಟಿಲ್ಟ್ ಲೈಕ್ ರೂಟ್ ವಿಚ್ ಆರ್ ಸಬ್ಮರ್ಜ್ಡ್ ಅಂಡರ್ ದಿ ವಾಟರ್. ಅಂದ್ರೆ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ದ ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲಿ ಮರಗಳು ನೀರ್ ಹರಿಯುತ್ತಿರೋ ಕಡೆನೆ ಮುಖ ಮಾಡಿ ಬೆಳೆದಿರ್ತವೆ. ಇಲ್ಲಿ ಮರಗಳ ಬೇರುಗಳು ನದಿ ಅಂದ್ರೆ ನೀರಿನ ಒಳಗಡೆಯಿಂದ ಆ ಬೇರುಗಳನ್ನ ನಾವು ನೋಡ್ಬೋದು. ನದಿ ನೀರಿನ ಒಳಗಡೆ ಆ ಬೇರುಗಳು ಇಳಿದಿರ್ತವೆ. ಅದು ನೀರಿನ ಒಳಗಡೆ ಹೋಗ್ಬಿಟ್ಟು ನೀರಿನ ತಳದ ಭಾಗವನ್ನು ಗಟ್ಟಿಯಾಗಿ ಇಟ್ಕೊಂಡು ಮರಗಳನ್ನ ಗಟ್ಟಿಯಾಗಿ ಇಟ್ಕೊಂಡಿರುತ್ತೆ. ಸೊ ಆ ರೀತಿ ಸ್ಟಿಲ್ಟ್ ಲೈಕ್ ರೂಟ್ಸ್ ಇದು ಹೆಚ್ಚಾಗಿರೋದ್ರಿಂದ ಮರಗಳು ತುಂಬಾ ಗಟ್ಟಿಯಾಗಿರ್ತವೆ. ಸೊ ಇದನ್ನ ತುಂಬಾ ಸರಿ ಕ್ವಶನ್ ಅಂತ ಅಲ್ಲ, ಇದು ಒಂದು ವರ್ಷ ಈ ಕ್ವಶನ್ ಕೇಳಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಇದನ್ನ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ದ ಟ್ರೀಸ್ ಟ್ರಂಕ್ಸ್ ಆರ್ ಸಪೋರ್ಟೆಡ್ ಬೈ ನಂಬರ್ ಆಫ್ ಸ್ಟಿಲ್ಟ್ ಲೈಕ್ ರೂಟ್ಸ್. ತುಂಬಾ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಚಿಕ್ಕ ಪುಟ್ಟ ಅಂದ್ರೆ ಬೇರ್ಗಳು ಏನಾಗಿರ್ತವೆ ಆ ನೀರಿನ ಒಳಗಡೆ ಹೋಗ್ಬಿಟ್ಟು ಆ ಮರಗಳನ್ನ ಗಟ್ಟಿಯಾಗಿ ಇಟ್ಕೊಂಡಿರ್ತವೆ. ಸೊ ಹಾಗಾಗಿ ಮರಗಳು ತುಂಬಾ ಗಟ್ಟಿಯಾಗಿ ನಿಂತ್ಕೊಂಡಿರ್ತವೆ. ಸಬ್ಮರ್ಜ್ಡ್ ಅಂಡರ್ ದಿ ವಾಟರ್ ಅಂದ್ರೆ ಅಂಡರ್ ದಿ ವಾಟರ್ ವಾಟರ್ನ ಒಳಗಡೆಯಿಂದ ಆ ಬೇರುಗಳು ಭೂಮಿಯನ್ನು ಹಿಡಿದಿರೋದ್ರಿಂದ ಮರಗಳು ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿರ್ತವೆ. ಸೊ ಲೈಕ್ ಆ ರೀತಿ. ಓಕೆ, ಈಗ ನಾವೇನ್ ಮಾಡೋಣ, ಒಂದು ಕ್ವಶನ್ಸ್ಗಳು ಯಾವ್ಯಾವ ರೀತಿ ಬಂದಿದ್ದಾವೆ ಈ ಚಾಪ್ಟರ್ ಸಂಬಂಧಪಟ್ಟಾಗೆ ನೋಡಿ. ಫಸ್ಟ್ ನೋಡಿ, ಮೆನ್ಷನ್ ದ ಡಿಫರೆನ್ಸ್ ಬಿಟ್ವೀನ್ ಎವರ್ಗ್ರೀನ್ ಫಾರೆಸ್ಟ್ ಅಂಡ್ ಡೆಸರ್ಟ್ ಫಾರೆಸ್ಟ್. ನಾನು ಆಗ್ಲೇ ಹೇಳಿದೆ ನಿಮ್ಗೆ ಡಿಫರೆನ್ಸ್ ಕೇಳ್ತಾರೆ ನೋಡಿ, 2 ಮಾರ್ಕ್ಸ್ ಕೇಳಿರುವಂತ ಕ್ವಶನ್. ಮೆನ್ಷನ್ ದಿ ಡಿಫರೆನ್ಸಸ್ ಬಿಟ್ವೀನ್ ಎವರ್ಗ್ರೀನ್ ಫಾರೆಸ್ಟ್ ಅಂಡ್ ಡೆಸರ್ಟ್ ಫಾರೆಸ್ಟ್. ಅಂದ್ರೆ ಎವರ್ಗ್ರೀನ್ ಫಾರೆಸ್ಟ್ ಗೆ ಮತ್ತು ಡೆಸರ್ಟ್ ಫಾರೆಸ್ಟ್ ನಡುವೆ ಇರುವಂತ ವ್ಯತ್ಯಾಸಗಳನ್ನ ಬರೀಬೇಕು. ಸೊ ಅದೇ ರೀತಿ ನೆಕ್ಸ್ಟ್ ವರ್ಷ ನೋಡಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ನೋಡೋಣ. ಅದು ನೆಕ್ಸ್ಟ್ ವರ್ಷ ಕೇಳಿರುವಂತ ಕ್ವಶನ್ ಇದು. ನೇಮ್ ಎನಿ 4 ಟೈಪ್ ಆಫ್ ನ್ಯಾಚುರಲ್ ವೆಜಿಟೇಷನ್ ಫೌಂಡ್ ಇನ್ ಇಂಡಿಯಾ. ಇದು ಸ್ವಲ್ಪ ಟ್ವಿಸ್ಟೆಡ್ ಆಗಿದೆ. ನಿಮ್ಗೆ ಈ ರೀತಿ ಕ್ವಶನ್ ಕೊಟ್ರೆ, ನೇಮ್ ಎನಿ 4 ಟೈಪ್ ಆಫ್ ನ್ಯಾಚುರಲ್ ವೆಜಿಟೇಷನ್ ಫೌಂಡ್ ಇನ್ ಇಂಡಿಯಾ ಅಂತ ಕೊಟ್ರೆ, ನೀವು ಕಾಮನ್ ಆಗಿ ಟೈಪ್ ಆಫ್ ಫಾರೆಸ್ಟ್ ನ ಬರೀರಿ. ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್, ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್, ಡೆಸರ್ಟ್ ಫಾರೆಸ್ಟ್, ಲೈಕ್ ಈ ರೀತಿ 4ನ್ನ ಬರೀರಿ. ಸೊ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ನ್ಯಾಚುರಲ್ ವೆಜಿಟೇಷನ್ ಅಂತ ಹೇಳಿದ್ರೆ ಟೈಪ್ ಆಫ್ ಫಾರೆಸ್ಟ್ ನ ಬರೀಬೇಕಾಗತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ವರ್ಷ ಯಾವ್ದು ಕೇಳಿದಾರೆ ನೋಡಿ. ಸೇಮ್ ಕ್ವಶನ್ ಕೇಳಿದ್ದಾರೆ. ಮೆನ್ಷನ್ ದಿ ಡಿಫರೆನ್ಸ್ ಬಿಟ್ವೀನ್ ಎವರ್ಗ್ರೀನ್ ಫಾರೆಸ್ಟ್ ಮತ್ತೆ ಡೆಸರ್ಟ್ ಫಾರೆಸ್ಟ್. ಸ್ವಲ್ಪ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಸೊ ಪ್ರತಿ ಒಂದು ಫಾರೆಸ್ಟ್ ಗಳಲ್ಲೂ ಡಿಫರೆನ್ಸ್ ಕೇಳಬಹುದು. ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ಕೊಳ್ಳಿ. 2 ಮಾರ್ಕ್ಸ್ ಬಿಟ್ಟು ಜಾಸ್ತಿ ಕೇಳಲ್ಲ ನಿಮಗೆ. 2 ಪಾಯಿಂಟ್ ನೋಡ್ಕೊಳ್ಳಿ. ಎಲ್ಲದರಲ್ಲೂ 2 ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನನ್ನ ಪ್ರಕಾರ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ಟೈಪ್ ಆಫ್ ಫಾರೆಸ್ಟ್ ಟೈಪ್ ಆಫ್ ಟ್ರೀಸ್ ಅಂದ್ರೆ ಟ್ರೀಸ್ ಗಳಿರೋದು ಯಾವುದು ಅದನ್ನ ನೋಡ್ಕೊಳ್ಳಿ. ಮತ್ತೆ ರೈನ್ ಫಾಲ್ ಹೆಚ್ಚಾಗಿ ನೋಡ್ಕೊಳ್ಳಿ. ಆಗ ನೀವು ಬರಿಬಹುದು, ಆರಾಮ್ಸೆ ಬರಿಬಹುದು. ತುಂಬಾ ಈಸಿ ಇದೆ ಈ ಚಾಪ್ಟರ್, ಬಹಳಷ್ಟು ಈಸಿ ಇದೆ, ಆರಾಮ್ಸೆ ಬರಿಬಹುದು. ನೆಕ್ಸ್ಟ್ ವರ್ಷನ್ ನೋಡಿ ಯಾವ ಕ್ವಶನ್ ಕೇಳಿದ್ದಾರೆ ಅಂದ್ರೆ, ಎಸ್ ಹೌ ಕ್ಯಾನ್ ಫಾರೆಸ್ಟ್ ಬಿ ಕನ್ಸರ್ವ್ಡ್. ಇದು ನಾನು ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಮುಂದುವರಿಸಬೇಕು ಆಗ ಹೇಳ್ತೀನಿ. ಈ ಕ್ವಶನ್ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ ಅಥವಾ ಅಂಡರ್ ಬರ್ಕೊಳ್ಳಿ ಇದನ್ನ. ಯಾಕಂತ ಹೇಳಿದ್ರೆ ಕ್ವಶನ್ಸ್ ಕೇಳ್ಬೋದು, ಹೆಂಗೆ ಕನ್ಸರ್ವ್ ಮಾಡ್ಬೋದು ಫಾರೆಸ್ಟ್ ಅನ್ನ, ಅದನ್ನ ಕ್ವಶನ್ ಕೇಳ್ಬೋದು. ಅದ್ರದ್ದು ಹೆಂಗೆ ಕನ್ಸರ್ವ್ ಮಾಡ್ಬೋದು ಆ ಸ್ಟೆಪ್ಸ್ ಗಳನ್ನ ನಾನು ನೆಕ್ಸ್ಟ್ ಕ್ಲಾಸ್ ನಿಮಗೆ ಕೊಡ್ತೀನಿ. ನೆಕ್ಸ್ಟ್ ವರ್ಷ ಏನ್ ಕೇಳಿದಾರೆ ನೋಡಿ. ಎಸ್ ನಾನು ಇದನ್ನೇ ಹೇಳಿದ್ದು. ಈ ರೀತಿ ಕೇಳ್ತಾರೆ, ಕ್ಲಾಸಿಫೈ ದ ಫಾಲೋಯಿಂಗ್ ಟ್ರೀಸ್ ಅಂಡರ್ ದ ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್ ಅಂಡ್ ಆಲ್ಪೈನ್ ಫಾರೆಸ್ಟ್ ಹಿಮಾಲಯ. ಸೊ ಇಲ್ಲಿ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಏನ್ ಕೇಳಿದೆ ನೋಡಿ, ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್. ನಾನು ಹೇಳಿದೆ ನಿಮಗೆ ಗ್ರಾಸ್ ಲ್ಯಾಂಡ್ ಅಲ್ಲಿ ಬರುವಂತ, ಅಲ್ಲಿ ಬರೀ ಗ್ರಾಸ್ ಲ್ಯಾಂಡ್ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಮಾತ್ರ ಅದನ್ನೇ ಹೇಳಿದೆ. ಸೊ ಅದಕ್ಕೋಸ್ಕರ ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್ ಮತ್ತು ಆಲ್ಪೈನ್ ಫಾರೆಸ್ಟ್ ಅಂತ ಹಿಮಾಲಯ ಅಂತ, ಇದು ಮೌಂಟೇನ್ ಫಾರೆಸ್ಟ್ ಬರುವಂತ ಗಿಡಗಳನ್ನ ನೋಡ್ಕೊಳ್ಬೇಕು. ನಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್ ಅಲ್ಲಿ ಯಾವ ರೀತಿ ಏನ್ ಹೇಳ್ತಾರೆ ಮರಗಳು ಇರ್ತವೆ ಅಥವಾ ಮರಗಳಿದಾವೆ ಅಂತ ಲಿಸ್ಟ್ ಔಟ್ ಮಾಡಿಲ್ಲ. ಆದ್ರೆ ಆಲ್ಪೈನ್ ಫಾರೆಸ್ಟ್ ಆಫ್ ಹಿಮಾಲಯಸ್ ಅಲ್ಲಿ ಯಾವ ರೀತಿ ಮರಗಳಿದೆ ಅಂತ ಗೊತ್ತು. ಯಾಕಂದ್ರೆ ದ ಮೌಂಟೇನ್ ಫಾರೆಸ್ಟ್ ಅಲ್ಲಿ ಯಾವ್ದೆಲ್ಲ ಮರಗಳಿದೆ ಅದನ್ನ ನಾವು ಪಾಯಿಂಟ್ ಔಟ್ ಮಾಡಿದೀವಿ. ಅದ್ರಲ್ಲಿ ನೋಡ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ. ಈ ರೀತಿಯಾದ ಕ್ವಶನ್ಸ್ ಬರುತ್ತೆ. ಇಲ್ಲಿ ಬರೀ 2 ಕೇಳಿದ್ರೆ, ಟ್ರಾಪಿಕಲ್ ಗ್ರಾಸ್ ಮತ್ತೆ ಆಲ್ಪೈನ್ ಕೇಳಿರ್ತಾರೆ. ಕೆಲವು ಟೈಮ್ ಬೇರೆ ಕೇಳಬಹುದು, ಎವರ್ಗ್ರೀನ್ ಫಾರೆಸ್ಟ್ ಕೇಳಬಹುದು, ಡೆಸರ್ಟ್ ಫಾರೆಸ್ಟ್ ಕೇಳಬಹುದು. ಟ್ರೀಸ್ ಗಳನ್ನ ಸರಿಯಾಗಿ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿ ನೋಡ್ಕೊತಾ ಇರಿ. ನೋಡಿ ಇದು ನೋಡಿ, ಮಲ್ಟಿಪಲ್ ಚಾಯ್ಸಸ್ ಇರೋ ಕ್ವಶನ್ ಇದು. ದ exact matching of the marked types of the forest in the map is. ನೋಡಿ ಇಲ್ಲಿ ನಾನು ನೋಡಿ ಒಂದು ಸಣ್ಣ ಒಂದು ನಿಮಗೆ ಕ್ಲೂ ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಡೆಸರ್ಟ್ ಫಾರೆಸ್ಟ್ ಬಂದಿದೆ. ಡೆಸರ್ಟ್ ಫಾರೆಸ್ಟ್ ಎಲ್ಲಿ ಬರುತ್ತೆ? ನಂಬರ್ 1 ನೋಡಿ, ಅದು ಡೆಸರ್ಟ್ ಫಾರೆಸ್ಟ್. ಅದು ಅಲ್ಲಿ ರಾಜಸ್ಥಾನ್ ಬರುತ್ತೆ, ಅಲ್ಲಿ ಡೆಸರ್ಟ್ ಫಾರೆಸ್ಟ್ ಇರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾವುದು ನಂಬರ್ 2 ಅಲ್ಲಿದೆ. ನಂಬರ್ 2 ಅಂದ್ರೆ ನೋಡಿ ಅದು ವೆಸ್ಟರ್ನ್ ಸ್ಲೋಪ್ ಆಫ್ ದಿ ವೆಸ್ಟರ್ನ್ ಘಾಟ್ ಯಾವ್ದು ಬರುತ್ತೆ ಗೆಸ್ ಮಾಡಿ. ಸೊ ಈ ರೀತಿ ಆದಂತಹ ಇಮ್ಯಾಜಿನೇಷನ್ ಮಾಡ್ಕೊಂಡು ನೀವು ಬರಿಬೇಕಾಗತ್ತೆ. ಇದು ತರ ಕೇಳ್ಬೋದು. ಸ್ವಲ್ಪ ಮ್ಯಾಪ್ ಕಡೆ ಗಮನ ಇರಲಿ. ಅದೇ ಸೇಮ್ ಇಯರ್ ಇನ್ನೊಂದು ಕ್ವಶನ್ ಕೇಳಿದಾರೆ ನೋಡಿ, ಅದು ಮಲ್ಟಿಪಲ್ ಚಾಯ್ಸ್ ಒಂದು ಕ್ವಶನ್, ಇದು 1 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿದಾರೆ.
ವೈ ಆರ್ ದ ಮ್ಯಾಂಗ್ರೋವ್ ಫಾರೆಸ್ಟ್ ಆಫ್ ಗಂಜೆಟಿಕ್ ಡೆಲ್ಟಾ ಕಾಲ್ಡ್ ಸುಂದರ್ಬನಾಸ್? ನಾನು ಈಗ ಲಾಸ್ಟಿಗೆ ಹೇಳಿದೆ, ಗಂಗಾ ಡೆಲ್ಟಾದಲ್ಲಿ ಅಂದ್ರೆ ಗಂಗಾ ನದಿ ಸಮುದ್ರ ಸೇರುವಂತ ಪ್ರದೇಶಗಳಲ್ಲಿ ಇದು ಯಾವ್ದನ್ನ ಮ್ಯಾಂಗ್ರೋವ್ ಮ್ಯಾಂಗ್ರೋವ್ ಫಾರೆಸ್ಟ್ ಅನ್ನ ಸುಂದರ್ಬನಾಸ್ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಗಂಗಾ ಡೆಲ್ಟಾದಲ್ಲಿ ಹೈಯೆಸ್ಟ್ ಆಗಿ ಸುಂದರಿ ಟ್ರೀಸ್ ಗಳಿದೆ, ಸೊ ಅದಕ್ಕೋಸ್ಕರ ಇದನ್ನ ಈ ರೀತಿ ಕರೀತಾರೆ. ಸೊ ಇದು ಸಹ ಇಂಪಾರ್ಟೆಂಟ್ ಕ್ವಶನ್, ಸ್ವಲ್ಪ ಗಮನದಲ್ಲಿರ್ಲಿ. ಇದನ್ನ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಬಹಳ ಈಸಿ ಇದೆ ಚಾಪ್ಟರ್. ಯಾವ ಕಾರಣಕ್ಕೂ ಈ ಚಾಪ್ಟರ್ ಬರುವಂತ ಕ್ವಶನ್ ಬಿಡಬೇಡಿ. ನೋಡಿ, ನೆಕ್ಸ್ಟ್ ಮಲ್ಟಿಪಲ್ ಚಾಯ್ಸ್ ಕೇಳಿರುವಂತದ್ದು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫಾರೆಸ್ಟ್ ರೆಫರ್ ಟು ದಿ ನೋಡಿ ಇದೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫಾರೆಸ್ಟ್ ರೆಫರ್ಸ್ ಟು ದಿ ಸ್ಟಿಲ್ಟ್ ಲೈಕ್ ರೂಟ್ಸ್? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫಾರೆಸ್ಟ್ ಸ್ಟಿಲ್ಟ್ ಲೈಕ್ ರೂಟ್ಸ್ ಯಾವ ಫಾರೆಸ್ಟ್ ಅಲ್ಲಿ ಬರುತ್ತೆ? ಯಾವ ಫಾರೆಸ್ಟ್ ಬರುತ್ತೆ ಹೇಳಿ ನೋಡೋಣ. ಸೇಮ್ ನೋಡಿ, ಮ್ಯಾಂಗ್ರೋವ್ ಫಾರೆಸ್ಟ್. ಮ್ಯಾಂಗ್ರೋವ್ ಫಾರೆಸ್ಟ್ ಈಗ ಜಸ್ಟ್ ಆಗಿ ನಾವು ಸ್ಟಡಿ ಮಾಡಿದ್ವಿ. ಮ್ಯಾಂಗ್ರೋವ್ ಫಾರೆಸ್ಟ್ ಇದು ತುಂಬಾ ಇಂಪಾರ್ಟೆಂಟ್, ಸೊ ಇದನ್ನ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಇದನ್ನ ಕೇಳ್ಬೋದು. ನೆಕ್ಸ್ಟ್ ಇಯರ್ ಕೇಳಿದಂತ ಕ್ವಶನ್ ನೋಡಿ, ವಿಚ್ ಫಾರೆಸ್ಟ್ ಗ್ರೋತ್ ಸ್ಯಾಂಡಲ್ವುಡ್? ಯಾವ ಫಾರೆಸ್ಟ್ ಅಲ್ಲಿ ಸ್ಯಾಂಡಲ್ವುಡ್ ನ ಮರ ಬೆಳೆಯುತ್ತೆ? ಅಂದ್ರೆ ಗಂಧದ ಮರ ಯಾವ ಫಾರೆಸ್ಟ್ ಅಲ್ಲಿ ನಾವು ನೋಡ್ಬೋದು? ಸೊ ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡು ಆನ್ಸರ್ನ ನೋಡ್ಕೊಳ್ಳಿ. ಇದೆಲ್ಲದೂ ಸಹ ಹಿಂದೆ ಆಗಿರೋ ಎಕ್ಸಾಮಿನೇಷನ್ ಆಗಿರುವಂತ ಕೇಳಿರುವಂತ ಕ್ವಶನ್ಸ್ಗಳು. ಸೊ ನೀವು ಇದು ಬೇಕಿದ್ರೆ ಕೀ ಆನ್ಸರ್ಸ್ ನಿಮಗೆ ಆ ಸೈಟಲ್ಲೇ ಸಿಗುತ್ತೆ. ನೋಡಿ, ನೆಕ್ಸ್ಟ್ ವರ್ಷ ಕೇಳಿರುವಂತದ್ದು, ದ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಇಸ್ ಆಲ್ಸೋ ಕಾಲ್ಡ್ ಮಾನ್ಸೂನ್ ಫಾರೆಸ್ಟ್. ಇದನ್ನ ಹೇಳಿದೆ ನಾನು, ಬಹಳ ಇಂಪಾರ್ಟೆಂಟ್ ಅಂತ. ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಮಾನ್ಸೂನ್ ಫಾರೆಸ್ಟ್ ಅಂತಾನು ಕರೀತಾರೆ. ಯಾಕೆಂದ್ರೆ ಅರ್ಲಿ ಸಮ್ಮರ್ ಸ್ಟೇಜ್ ಅಲ್ಲಿ, ಅರ್ಲಿ ಸಮ್ಮರ್ ಸೀಸನ್ ಅಲ್ಲಿ ಮತ್ತು ಸ್ಪ್ರಿಂಗ್ ಸೀಸನ್ ಅಲ್ಲಿ ತನ್ನ ಎಲೆಗಳನ್ನ ಉದುರಿಸ್ತದೆ, ಅದಕ್ಕೋಸ್ಕರ ಅದನ್ನ ಮಾನ್ಸೂನ್ ಫಾರೆಸ್ಟ್ ಅಂತ ಕರೀತಾರೆ. ಸೊ ಇದೆಲ್ಲ ಬಹಳ ಇಂಪಾರ್ಟೆಂಟ್. ನಾನು ತುಂಬಾ ಈಸಿ ಇದೆ ಈ ಚಾಪ್ಟರ್, ಅಂತ ಡಿಫಿಕಲ್ಟ್ ಏನಿಲ್ಲ. ಸೊ ಹಾಗಾಗಿ 1 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಆಗಷ್ಟು ನೋಡ್ಕೊಳ್ತಾ ಹೋಗಿ. ನೋಡಿ, ನೆಕ್ಸ್ಟ್ ಕ್ವಶನ್, ದ ಏರಿಯಾ ಅಂಡರ್ ಫಾರೆಸ್ಟ್ ಆರ್ ಡಿಕ್ಲೈನಿಂಗ್ ಟುಡೇ? ದ ಏರಿಯಾ ಅಂಡರ್ ದ ಫಾರೆಸ್ಟ್ ಆರ್ ಡಿಕ್ಲೈನಿಂಗ್ ಟುಡೇ ಇನ್ ರೀಸೆಂಟ್ ಇಯರ್. ವೈ? ಇದು ಕೇಳಿರೋದು 4 ಮಾರ್ಕ್ಸ್. ಇದನ್ನ ಸಹ 2 ಮಾರ್ಕ್ಸಿಗೆ ತಿಳಿಸ್ತಾರೆ. ನೋಡಿ, ಏರಿಯಾ ಅಂಡರ್ ದ ಫಾರೆಸ್ಟ್ ಅಂದ್ರೆ ಇವತ್ತು ಫಾರೆಸ್ಟ್ ಪ್ರಮಾಣ ಅಂದ್ರೆ ಫಾರೆಸ್ಟ್ ನ ಏನು ಕ್ವಾಂಟಿಟಿ ಏನಿದೆ ಅದು ತುಂಬಾ ಕಡಿಮೆ ಆಗ್ತಾ ಇದೆ, ಯಾಕೆ ಅಂತ ಕೇಳಿದ್ದಾರೆ. ಸೊ ಇದನ್ನ ನಾನು ನೆಕ್ಸ್ಟ್ ಬರೆಸ್ತೀನಿ. ಇದು ಸಹ ಇದೆ. ಓಕೆ, ಇಷ್ಟು ನಿಮ್ಗೆ ಈ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಆದ ಕ್ವಶನ್ಸ್ಗಳು. ಸೊ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಅಂತ ನೆಕ್ಸ್ಟ್ ಟಾಪಿಕ್ ಬರುತ್ತೆ, ಅದು ನೆಕ್ಸ್ಟ್ ಕ್ಲಾಸ್ ನಾವು ಡಿಸ್ಕಸ್ ಮಾಡೋಣ. ಸೊ ಇದ್ರಲ್ಲಿ ಏನೇ ಡೌಟ್ಸ್ ಇದ್ರು ಸಹ ನೀವು ಕಮೆಂಟ್ ಮಾಡಿ ನಮಗೆ ಕೇಳ್ಬೋದು, ನನಗೆ ಕೇಳ್ಬೋದು, ನಾನು ಅದನ್ನ ಆನ್ಸರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್.